ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ರೈತನ ಹಣೆಬರನ ಇಷ್ಟ ಅಂತ ತಿಳಿಬೇಕಾಗ್ತಿ. ಯಾಕಂದ್ರೆ ಅವ್ನು ಹುಟ್ಟುತ್ನಾಗ ಬಿಡ್ಕೊಂಡು ಬಂದಾನ. ಈ ದೇಶದಾಗಿನ ಜನರಿಗೆ ಅನ್ನ ಹಾಕುವುದನ್ನು ಅವನ ಕರ್ತವ್ಯ. ಬರಗಾಲ ಬಿದ್ರೂ ಬಿತ್ತುದು ಬಿಡಲಿಲ್ಲ, ಮಳೆಗಾಲ ಆದ್ರೂ ಬಿತ್ತುದು ಬಿಡಲಿಲ್ಲ, ಲುಕ್ಸಾನಾದ್ರೂ ಅವ ಬೀಳ್ಕೆಡಲಿಲ್ಲ ತನ್ನ ಹೊಲ. ಸಾಲ ಮಾಡಿಯಾದರೂ ಬೆಳೆದ ಕಾಸ ಈ ದೇಶಕ್ಕೆ ಅನ್ನ ಹಾಕ್ತಾನೆ. ಇರಲಿ, ಅದಕ್ಕೆ ದೇವರ ಅದಕ್ಕಾಗಿ ಹುಟ್ಟಿಸಿದ ಮ್ಯಾಗ ನಮ್ಮ ಕರ್ತವ್ಯ ರೈತ ಕುಲ ಎಂದೂ ಮರ್ತಿಲ್ಲ. ಇವತ್ತು ದೇಶದೊಳಗೆ ಸಕ್ರೆ ಫ್ಯಾಕ್ಟ್ರಿ ಬಗ್ಗೆ ಅನೇಕ ಜನ ರೈತರ ಆತ್ಮಹತ್ಯೆ ಮಾಡ್ಕೋತಾರೆ. ನೀಗ್ಸೋಕ್ಕಾಗ್ಲಾರ ಹೊಲ ಸಾಲ ಹೆಚ್ಚಾಗಿ ಈ ಬ್ಯಾಂಕ್ನವ್ರು ವಸೂಲಿಗೆ ಬಂದಾಗ ಆತ್ಮಹತ್ಯೆಗಳು ಮಾಡ್ಕೊಂಡ್ರೆ. ಆದರೆ ಇವತ್ತು ನಾ ಸಕ್ರೆ ಫ್ಯಾಕ್ಟ್ರಿದ ಹೇಳಕ್ಕೆ ಹೊಂಟೇನಿ. ದೇಶದಾಗ ಸುಮಾರು ಒಂದು 525 ಅಂದಾಜು ಸಕ್ರೆ ಫ್ಯಾಕ್ಟ್ರಿ ಅದಾವೆ. ಮಹಾರಾಷ್ಟ್ರದಾಗ ಅತಿ ಹೆಚ್ಚು 200 ಸಕ್ರೆ ಫ್ಯಾಕ್ಟ್ರಿ ಅದಾವೆ. ಉತ್ತರ ಪ್ರದೇಶದಾಗ 122 ಸಕ್ರೆ ಫ್ಯಾಕ್ಟ್ರಿ ಅದಾವೆ. ಕರ್ನಾಟಕದಾಗ 79, ತಮಿಳ್ನಾಡು 30, ಮಧ್ಯಪ್ರದೇಶ, ಇತರ ದೇಶದಾಗ ಎಲ್ಲ ಕೂಡಿ ಒಂದು 520. ಯಾಕಂದ್ರೆ ಒಮ್ಮೊಮ್ಮೆ ಒಂದು 10-15 ಬಂದು ಬಿದ್ದಿರ್ತಾವೆ, ಒಂದು ಚಾಲು ಆಗಿರ್ತೈತಿ, ಯಾವ್ದಾರು ಕೊಟ್ಟಿರ್ತಾರೆ. ಇರಲಿ, ಅದು ಈ ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಮಾಲಕರ ಸಂಬಂಧಪಟ್ಟವ್ರು ಒಟ್ಟು ಎಲ್ಲರಿಗೂ ಅಂತ ಹೇಳೋದಿಲ್ಲ ನಾನು. ಇವತ್ತು ಯಾರಾದರೂ ಒಬ್ಬರೇ ಫ್ಯಾಕ್ಟ್ರಿ ಲುಕ್ಸಾನ್ ಆಗೈತೆ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಂತೂ ನಾನಂತೂ ಕೇಳಿಲ್ಲ. ನಿಮಗೆ ಕೇಳಿದ್ರೆ ಕಮೆಂಟ್ ಮಾಡಿರಿ. ಯಾರಾಗಿರ ನ್ಯಾಯಗಳು ಹತ್ತಿ ಬಂದು ಕೆಡವಿದಾರ. ಮತ್ತು ಈ ಸಕ್ರೆ ಫ್ಯಾಕ್ಟ್ರಿ ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಮಾಲಕರ ಇವತ್ತು ರಾಜ್ಯದಾಗ ಅರ್ಜಿಗಳು ಹಾಕಿದಾರೆ. ನೀವು ಲುಕ್ಸಾನ್ದಾಗ ಯಾಕೆ ಇದ್ರೆ ಯಾಕೆ ಈ ಫ್ಯಾಕ್ಟ್ರಿಗಳು ಮಾಡತ್ತೀರಿ, ಇದರಿಂದ ನಿಮ್ಗೇನ್ರಿ ಲುಕ್ಸಾನ್ ಐತೇನ? ಯಾಕಂದ್ರೆ ನಾವು ರೈತರ ಒಟ್ಟಾರೆ ಇವತ್ತಿನ ಮಠ ನಮ್ಮ ರೈತ ಕುಲ ಕಾಟ ಬಿಡ್ದಿದ್ದು ನಾವು ಕೇಳಿಲ್ಲ, ಸ್ಪಿರಿಟ್ ಮಾರಿದ್ದು ಕೇಳಿಲ್ಲ, ಕೋಜನ್ ಮಾರಿದ್ದು ಕೇಳಿಲ್ಲ, ಇಥನಾಲ್ ಮಾರಿದ್ದು ಕೇಳಿಲ್ಲ. ನೀವು ಯಾವಾಗ ರೊಕ್ಕ ಕೊಟ್ಟಿದ್ದೀರಿ ಅವಾಗ ರೊಕ್ಕ ತೊಗೊಂಡೆವು, ಮತ್ತು ಕ್ಯೂ ಹಚ್ಚಿ ನಿಮ್ಮ ಕಬ್ಬು ಕಳಿಸ್ತೇವೆ. ಏನು ಮಾಡಿದಾರೆ ಅದು ಸಂಬಂಧಪಟ್ಟವ್ರಿಗೆ ಎಟ್ಟು ಹೇಳತ್ತೇನೆ. ನೀವು ಮತ್ತು ಫ್ಯಾಕ್ಟ್ರಿ ಮ್ಯಾಗ ಫ್ಯಾಕ್ಟ್ರಿಗಳು ಕಟ್ಕೊಳತ್ತೀರಿ, ಎ ಸಿ ರೂಮ್ನ್ಯಾಗ ಕುಂತಿರ್ತಾರೆ. ನಮ್ಮ ಬೆವರನ್ನು ನೀರಾಗಿ ಅದು ಕಬ್ಬಿಗೆ ಹಾಸ್ತೇವೆ ನಾವು, ಬೆವ್ರ ನೀರು. ಆ ಪ್ರಕಾರ ನಾವು ದುಡ್ದು ಇವತ್ತು ನಿಮ್ಮ ಕಬ್ಬು ಕಳಿಸ್ತೇವೆ ನಾವು. ಆದರೆ ಉತ್ಪಾದನಾ ಖರ್ಚು ಎಷ್ಟೈತಿ ಒಂದು ಕಬ್ಬಿಗೆ ಭಾಳ ಸಲ ಹೇಳಿದೆವು ನಾವು. ಆದರೂ ಇವತ್ತು ಸರ್ಕಾರ ಒಂದು ರೈತ ಸಂಘದ ಹೋರಾಟ ಕರ್ನಾಟಕದಾಗ 3300 ಕೊಡೋದು ಒಂದು ನಿರ್ಣಯ ಮಾಡಿತ್ತು. ತೊಡೆ ಮಂದಿ ಇನ್ನೂ ಕೊಟ್ಟಿಲ್ಲ, ತೊಡೆ ಮಂದಿ ಕೊಟ್ಟಿದ್ದಾರು, ಇನ್ನೂ ಸರ್ಕಾರ ಕಡೆ ಬಟ್ ಮಾಡಿ ತೋರಿಸತ್ತಾರೋ. ಅದು ಎರಡನೇದಿರಲಿ. ಇವತ್ತು ಎಲ್ಲ ರೈತರ ಪರವಾಗಿ ಈಗ ರಾಜ್ಯ ಆಯ್ತು ದೇಶದಾಗ ದಾಸ್ತಾನು ಇಟ್ಕೊಂಡ್ರೆ ಇನ್ನೂ ಕಬ್ಬ ಈ ಸಕ್ರೆ ಮಾರಿಲ್ಲ ನೀವು. ಈಗ ಒಟ್ಟಾರೆ ಸಕ್ರೆ ರೇಟ್ ನಾವು ತೊಗೊಳೋದ್ನಾಗ ಏನು ತೊಗೊಂಡ್ರಿ, ತೊಡೆ ಮಾರ್ರಿ, ಅದಕ್ಕೆ ರಿಜಿಸ್ಟ್ರೇಷನ್ ಇರ್ತೈತಿ. ಇನ್ನೂ ಉಳ್ದೈತಿ ಭಾಳಷ್ಟು ಸಕ್ರೆ ಫ್ಯಾಕ್ಟ್ರಿ ಅವ್ರ ಕಡೆ ಶಿಲ್ಲಕ್ ಸಕ್ರೆ ಉಳ್ದೈತಿ. ಅವಾಗ ನಾವು ಕೊಡೋದ್ನಾಗ ಹೋದ ವರ್ಷ ನಿಮ್ಗೆ 35 ರೂಪಾಯಿ ರೇಟ್ ಇತ್ತು. ಇವತ್ತಿಗೆ 68-70 ರೂಪಾಯಿ ಮಾರ್ಕೆಟ್ ರೇಟ್ ಆಗೈತಿ ಒಂದು ಕ್ವಿಂಟಲ್ಗೆ. ನಮ್ದು ಟನ್ ಗಂಟ್ಲೆ ತೊಗೋತಾರೆ ನೀವು ಕ್ವಿಂಟಲ್ ಗಂಟ್ಲೆ ಕೆ ಜಿ ಗಂಟ್ಲೆ ಮಾರ್ತೀರಿ. 5-10 ಗ್ರಾಮ ಇವತ್ತು ಒಂದು ಹೋಟೆಲ್ದಾಗ ನಿಮಗೆ ಪೌಚನ್ನು ಸಿಗ್ತಾವೆ. ಆದರೆ ನಾವೇನಂತೇವಂದ್ರೆ ಈಗ ಹೆಂಗಾದರೂ ನಿಮ್ಗೆ ಲಾಭ ಆಗೈತೆ ದಾಸ್ತಾನು ಇಟ್ಕೊಂತ ಸಕ್ರೆ ಫ್ಯಾಕ್ಟ್ರಿ ಮಾಲಕ್ರು. ಅದ್ರಾಗ ಸ್ವಲ್ಪ ಪರ್ಸೆಂಟೇಜ್ ನೀವು ಭಾಳ ಏನು ಮಾಡಬೇಡ್ರಿ. ನೀವು ಫ್ಯಾಕ್ಟ್ರಿ ಮ್ಯಾಗ ಫ್ಯಾಕ್ಟ್ರಿ ಕಟ್ಕೋರಿ, ವಿಮಾನಗಳು ತೊಗೋರಿ, ಜಾಗಗಳು ತೊಗೋರಿ, ಏನು ಬೇಕಾದ ಮಾಡಿರಿ ನೀವು. ನಾವು ಅದನ್ನೇನು ಕೇಳೋದಿಲ್ಲ. ಈಗ ನಮ್ಮ ಬೆವರಿನಿಂದ ಸುರಿಸಿ ಬಂದಂಥ ಒಂದು ಲಾಭದಾಗ ಡಬಲ್ ಎಷ್ಟು ಪರ್ಸೆಂಟ್ ಲಾಭ ಆಗ್ತೈತಿ ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ಹುಚ್ಚು ಹಿಡಿತೈತಿ. ಅದನ್ನೂ ಕೇಳತ್ತಿಲ್ಲ. ಈಗೇನು ಕೊಡಬೇಕಾದ ಈಗೇನು ಪ್ರೋತ್ಸಾಹಧನ ಅಂಥೇಳಿ ಸಕ್ರೆ ಫ್ಯಾಕ್ಟ್ರಿ ಅವ್ರು ಕೊಟ್ರೆ ರೈತರು ಭಾಳ ಖುಷಿ ಆಗ್ತಾರೆ. ಯಾಕಂದ್ರೆ ನಿಮಗೂ ಏನು ಅನಿಸೋದಿಲ್ಲ. 100 ಕೋಟಿ ಲಾಭ ಆಗವಂಗೆ 200 ಕೋಟಿ ಆಗೈತಿ, 200 ಕೋಟಿ ಆಗವಂಗೆ 400 ಕೋಟಿ ಆಗೈತಿ. ಒಂದು 40-50 ಕೋಟಿ ಅದ್ರಾಗ ರೈತರಿಗೆ ನಿಮ್ಮ ಕಬ್ಬು ಕಳಿಸಿದ್ರೆ ರೈತರಿಗೆ ಕೊಟ್ಟರೆ ಎಷ್ಟು ಅನುಕೂಲ ಆಗ್ತೈತಿ. ನಿಮ್ಮನ್ನು ನೆನೆಸ್ತಾರೆ, ಮನ್ಯಾಗಿನ ಮಕ್ಕಳ ಹೆಂಡತಿ ಎಲ್ಲರೂ ನೆನೆಸ್ತಾರೆ. ಮತ್ತು ನಿಮ್ಮ ಉಜ್ಜಲಾಗಲಿ ಅಂತ ಹರಿಸುತ್ತಾರೆ, ನಿಮ್ಗೆ ಒಳ್ಳೇದು ಬಯಸ್ತಾರೆ. ಅದಕ್ಕೆ ದಯಮಾಡಿ ಈ ದೇಶದಾಗತ್ತು ರಾಜ್ಯದಾಗ ಏನು ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಅವ್ರು ಅದಿರಲ್ಲ, ಒಂದು ಸ್ವಲ್ಪ ಕರುಣೆ ತೋರಿಸ್ರಿ. ಮಾರಿದ ಸಕ್ರೆಯಾಗ ಎಷ್ಟು ಕೊಡ್ತಾರೆ ಕೊಡ್ರಿ, ರೈತರಿಗೆ ಕೊಟ್ಟು ಅಂತ ಅನಿಸ್ಕೋರಿ. ದೇವ್ರ ನಿಮ್ಮನ್ನೂ ಮೆಚ್ತಾನೆ. ಅದಕ್ಕೆ ದಯಮಾಡಿ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಇಲ್ಲಂತಂದ್ರೆ ಮುಂದಿನ ದಿನಮಾನದಾಗ ರೈತ ಹೋರಾಟಗಾರ ಮತ್ತು ರಸ್ತೆಗೆ ಇಳಿಯೋದಾಗ್ತೈತಿ. ಯಾಕಂದ್ರೆ ಕಬ್ಬು ಬೆಳೆದು ಅಲ್ಲಿಗೆ ಆಗತ್ತೈತಿ. ಕೆಲವು ಮಂದಿ ಲುಕ್ಸಾನು ಆಗತ್ತೈತಿ. ಯಾಕಂದ್ರೆ ರಿಕವರಿ ಬರುವಾತ. ಆಮ್ಯಾಗ ಕಾಟ ಇದು ಕಬ್ಬು ಎಕರೆಕ್ಕೆ ಇಳುವರಿ ಕಡಿಮೆ ಆಗತ್ತೈತೆ. ಅದಕ್ಕೆ ಮತ್ತು ರೋಗಗಳು ಸಾಕಷ್ಟುಗಳು ಬರತ್ತಾವ. ಅದಕ್ಕೆ
ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಮಾಲಕರ ಇದೊಂದು ವಿನಂತಿ ಅಂತ ತಿಳ್ಕೊಂಡು ಕೊಡ್ತಾರೆ ಅಂತ ಆಶಾಭಾವನೆಯಿಂದ ಈ ಎಪಿಸೋಡ್ ಮಾಡಿದ್ದೇವೆ. ರೈತರು ಹೇಳಿದ್ದು ಕೇಳಿದ್ದು ಮಾಡಿದ್ದೇವೆ. ನಮಸ್ಕಾರ.